ಹೋಳಿ ಹಬ್ಬದ ಕುರಿತು ನಿಮಿತ್ತವಾಗಿ ಏನಾದ್ರು ಶಾಂತಿ ಸಭೆಯನ್ನು ಕರೆದಿರುತ್ತಾರೆ. ಸಭೆಯ ಅಧ್ಯಕ್ಷರಾದಂತ ನೂತನವಾಗಿ ನಮ್ಮ ಇಲ್ಲಿ ತಗೊಂಡ ಆಗಮಿಸಿದ ನಮ್ಮ ವಿಶೇಷರವರೇ ನಿಮ್ಗೆ ಮೊಟ್ಟ ಮೊದಲು ನಮ್ಮ ಇಂಡಿಯ ಸಾರ್ವಜನಿಕವಾಗಿ ನಿಮ್ಗೆ ಶುಭ ಕೋರಿ ಏನಾರ ನಾವು ವೆಲ್ಕಮ್ ಮಾಡ್ಕೊತೀವಿ. ಯಾಕಂದ್ರೆ ನಮ್ಮ ಅವಕಾಶಕ್ಕೆ ಒಳ್ಳೆಯದಾಗ ಕೇಳಿದ್ವಿ. ನಾವು ಒಳ್ಳೆಯಾಗಿ ನೀವು ಕೆಲಸ ಮಾಡ್ತಿರೋದು ಕೇಳಿ ನಿಮ್ ಬಗ್ಗೆ ನಾವು ಬಹಳಷ್ಟು ಮಂದಿ ಚರ್ಚೆ ಮಾಡಿದ್ವಿ. ಒಳ್ಳೆಯವಾದಂತೆ ನೀವು ಒಳ್ಳೆಯದು ಮಾಡ್ಕೊಂಡು ಹೋಗ್ತೀರಿ ಅಂತ ಭಾವಿಸ್ತೀವಿ. ನಾವು ಇಲ್ಲಿ ನಮ್ಮ ಇಂಡಿಯನ್ ಸೂಕ್ಷ್ಮ ಪ್ರದೇಶದಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೋಂದಣಿ ಆಗಿದ್ದಾರೆ. ಅದು ಪ್ರದೇಶ ಸೂಕ್ಷ್ಮ ಯಾವ ಜನ ಸೂಕ್ಷ್ಮ ನಿಮ್ಗೆ ನಿಮ್ ಪರವಾಗಿ ಏನಾರ ಏನಪ್ಪಾ ಅಂತ ಅನಿಸ್ತದೆ. ಎಲ್ಲ ಜನ ಬಹಳ ಸೂಕ್ಷ್ಮ ಇದ್ವಿ. ಹಿಂದೂ ಮುಸ್ಲಿಂ ಎಲ್ಲಾ ಜಾತಿಗಳು ಕೂಡ ಅಂತಂದ್ರ ಜಗಳ ಮಾಡ್ತೀವಿ. ಇಲ್ಲಿ ಯಾರು ಹಂಗ ಏನಿಲ್ಲ, ಎಲ್ಲಾ ವಿಚಾರ ಹಾಗಾಗಿ ಎಲ್ಲ ನಾವು ಹಿಂದೂ ಮುಸ್ಲಿಂ ಕೂಡ ಏನದ ಈ ಹಬ್ಬ ಏನದ ಎಲ್ಲಾರು ಕೂಡಿ ನಾವು ಅಂತಂದಾಗ ಬಾಳ್ಕೊಂಡ ಏನದ ಅವ್ರಿಗೆ ನಾವು ಸಹಕರಿಸ್ತೀವಿ, ಅವ್ರು ನಮ್ಗೆ ಸಹಕರಿಸ್ತಾರೆ. ಅದು ಹಬ್ಬ ಏನದ ಒಳ್ಳೆಯ ಸಂಕೇತ ಅದಾವ, ಒಳ್ಳೆಯ ಖುಷಿ ಸಂಕೇತ ಅದಾವ. ನಾ ಏನ್ ಸಭೆಯಲ್ಲಿ ಹೇಳ್ತೀನಿ, ಬಹಳಷ್ಟು ಮಂದಿ ಬಣ್ಣ ಆಡಲ್ಲಿ ಬರ್ಬೇಕು. ಬಣ್ಣ ಆಡೋದು ನಾವೇ ಕಳಿಸ್ಬೇಕಾಗ ನೀನು ಒಬ್ಬೊಬ್ರೇ ಮನ್ಯಾಗ ಕುಂದಿರ್ತಾರ ಅರ್ಬಿ ಒಬ್ಬರೊಬ್ಬರು ಇದು ಮಾಡ್ತಾರೆ. ಹಂಗ ಮಾಡಕ್ ಹೋಗ್ಬೇಡಿ. ಬಹಿರಂಗವಾಗಿ ಆಡಿ ಯಾಕೆ ಏನಾದ್ರು ಸಮಸ್ಯೆ ಏನಾದ್ರು ಬಹಳ ಇಂಪಾರ್ಟೆಂಟ್. ನೀವು ಯಾವುದೇ ರಂಜಾನ್ ಹಬ್ಬ ಬರ್ಲಿ, ಇದು ದಿವಾಳಿ ಬರ್ಲಿ, ಯಾವುದೇ ಬರ್ಲಿ ಹಬ್ಬ ಅಂದ್ರೆ ಒಂದು ಖುಷಿಯ ಸಂಕೇತ. ನಾವು ಸಣ್ಣವರಿದ್ದಾಗ ಏನು ಸಣ್ಣ ಬಾಟಲ್ ತಿಂತೀವಿ. ಅದ್ರಾಗ ಒಂದು ಎಲ್ಲ ಹಬ್ಬದ ವಾತಾವರಣ ಎಲ್ಲ ಕೆಟ್ಬಿಟ್ಟಾವ. ಹಂಗಾಗಿ ಎಲ್ಲರೂ ಚೆನ್ನಾಗಿ ನೋವಾಗಿ ನಾವು ಚೆನ್ನಾಗಿ ಹಬ್ಬ ಮಾಡೋದು. ಹಬ್ಬ ಅಂದ್ರೆ ಒಂದ್ ಬಹಳ ಖುಷಿ ಆಗಬೇಕು. ಹೋಳಿ ಹುಣ್ಣಿ ಬಂದಪ್ಪ ಅಂದ್ರೆ ಎಲ್ಲಾ ಸಮಾಜದವರು ನೀವು ನಮ್ ಪ್ರಾಯಕರ್ತಿ, ನಾವು ನಿಮ್ ಪ್ರಾಯಕರ್ತಿ. ಹಿಂದೂ ಮುಸ್ಲಿಂ ಒಂದು ಬೇಡ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯ ದೊಡ್ಡದು ಅಂತ ಕೂಡಲ ಸಂಗಮ ದೇವ ಬಸವಣ್ಣವ್ರು ಹೇಳ್ತಾರೆ. ಇವನಾರವ ನಮ್ಮ ವಾಯು ನಮ್ಮ ಮನೆಯ ಮಗ ಎಂದು ಹೇಳ್ತೀವಿ. ಆ ಕೂಡಲ ಸಂಗಮ ದೇವ ನಾವೆಲ್ಲ ಅಂತ ಬಂದಿದ್ದೀವಿ. ಯಾಕೆ ತಂಗಿಂದ ಆಗ್ತೀವಿ? ಯಾವ್ದು ಮಸೂತಿ ಏನು ಸಮಸ್ಯೆ ಇರ್ತಾವೆ. ಹೀಗಾಗಿ ಎಲ್ಲಿ ಬಾಡಿಗೆ ದಾಟಿದಾಗೆ ನಾವು ಚೆನ್ನಾಗಿ ಹೇಳ್ತೀವಿ. ಆದ್ರೆ ಯಾವುದೇ ದೇವಸ್ಥಾನ ಇರ್ಲಾಕ, ಯಾವುದೇ ಮಸೂತಿ ಇರ್ಲಾಕ ಅದ್ರ ನಮ್ಮ ಮನ್ಯಾಗ ನಮ್ಮ ಮನಸ್ಸೊಳಗೆ ಒಂದು ಚಿಂತೆ ಹಾಕಿದ್ವಿ. ಅದು ಇರ್ತಾರ, ಅದು ಇರ್ಲಿ. ಮತ್ತೊಂದು ಏನಾದ್ರು ವಿಶೇಷವಾಗಿ ಸಭೆಯಲ್ಲಿ ಹೇಳ್ಬೇಕಂದ್ರ, ಪ್ರಯಾಗ ರಾಜ್ಯದಾಗ ಎಲ್ಲಾರು ಬಹಳಷ್ಟು ಮಂದಿ ನಮ್ಮವ್ರು ಹೋಗಿ ಬಂದಾರ. ಅಲ್ಲಿ ಅವ್ರಿಗೆ ನಾವು ಬಹಳ ಧನ್ಯವಾದ ಹೇಳ್ತೀನಿ. ನಾನು ಬಹಳ ಖುಷಿ ಆಗೈತಿ. ನಾವೇ ಒಂದು ಸಮಾಜದವ್ರು, ಮುಸಲ್ಮಾನ ಸಮಾಜದವ್ರು ಕೂಡಿ ಎಷ್ಟು ಮಂದಿ ಹೋಗಿ ಬಂದಾರಲ್ಲ ಅವ್ರಿಗೆ ಒಂದು ಸನ್ಮಾನ ಮಾಡ್ಬೇಕು ಮಾಡಿ. ಇವನ್ ನೋಡಿ ಜನ ಸಾಗ ಪ್ರಯಾಗ ಹೋಗ್ಬೇಕಂದ್ರೆ ಸ್ಕೂಟರ್ ಮ್ಯಾಗ ಅಂತ ಹೋಗಿ ಬಂದಾರ. ಆ ಸ್ಕೂಟರ್ ಮೇಲೆ ಯಾರೇ ಮೊನ್ನೆ ಸರ್ ಹೇಳಾಕ್ತಿರು, ಯಾರ ನಮ್ಮ ಹೋಳಿಕರ್ ಸರ್ ಹೇಳಾಕ್ತಿರು, ನೋಡ್ರಿ ನಾವು ಇದನ್ನ ಮಾಡಿ ಹೋಗ್ಬೇಕು ಸ್ಕೂಟರ್ ಮ್ಯಾಗ ಹೋಗಿ ಬಂದಾರ ಅಂತವ್ರನ್ನ ಎಲ್ಲ ನುಂಗಿ ಕೂಡಿ ಏನದ ಅವ್ರಿಗೆ ಸನ್ಮಾನ ಮಾಡ್ಬೇಕು. ಯಾಕಂದ್ರೆ ನಾವು ಹಚ್ಕೊಂಡು ಬಂದಿರ್ತೀವಿ. ಎಲ್ಲ ಹೋಗ್ತಾರೆ. ನೀವೆಲ್ಲ ಬೇರೆ ಸಮಾಜದವ್ರು ನಮ್ ಹಚ್ಚ ಹೋಗಿ ಬಂದ್ರೆ ಹಿಂದೂ ಸಮಾಜದವ್ರು ವಿಶೇಷವಾಗಿ ಒಂದು ದಾವತ್ ಮಾಡಿ ಊಟ ಗೀಟ ಮಾಡಿ ಒಂದು ಶಾಲವನ್ನು ಹಾಡು ಹಾಕ್ತಾವ್ರಿ. ಅಂದ್ರೆ ಎಲ್ಲಾ ಹಬ್ಬಗಳು ಬಹಳ ವಿಶೇಷವಾಗಿದ್ರ ಎಲ್ಲಾ ದೇವರುಗಳು ವಿಶೇಷವಾದ. ನೀವು ಹಂಗ ಹೋಗಿ ಬಂದಿರಪ್ಪ ಅಂದ್ರೆ ನಮ್ ಹೆಮ್ಮೆ ಅದ. ನಮ್ ಹಿಂದಿ ಹೋಗಿರಪ್ಪ ಅಂದ್ರೆ ಫೋಟೋ ಹಿಡ್ಕೊಂಡ್ ಏನಂತ ಎಲ್ಲ ಫೋಟೋ ಹಾಕೊಂಡು ಹೋಗಿ ಬಂದ್ರಿ. ಬಹಳಷ್ಟು ಎಲ್ಲ ಹೋಗಿ ಬಂದ್ರಿ. ಅದಕ್ಕೆಲ್ಲ ನಾವು ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಸಮಾಜವನ್ನ ಹಾಗೆ ನಿಮ್ ಪ್ರಯಾಗರಾಜವ್ರು ಎಷ್ಟು ಹೋಗಿ ಬಂದಿಲ್ಲ ಅವ್ರಿಗೆ ನಾವು ಬಹಳ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಗೆ ಬಹಳ ಖುಷಿ ಆಗಿದೆ. ಮತ್ ಪ್ರತಿಯೊಬ್ಬರು ಏನ್ ದುಃಖಿ ಹೊಡೆದಾರಲ್ಲ, ನಮ್ಮ ದೇಶಕ್ಕೆ ಚಲೋ ಆಗ್ಲಿ, ನಾವೆಲ್ಲ ಚಂದಾಗಿ ಒಂದು ಭಾವನೆ ಬಂದು ದುಃಖಿ ಹೊಡೆದಾರ. ಆ ದುಃಖಿ ಹೊಡೆದಾಗ ನಮ್ಮ ದೇಶ ಎಲ್ಲ ನಾವು ಎಲ್ಲ ಚಂದಾಗಿಂದ ಏನಾರ ವಾತಾವರಣ ಎಲ್ಲ ಚಂದಾಗಿ ಅಂತವರಾಗಿದ್ದು ಹಬ್ಬ ಮಾಡೋಣ ಅಂತ ಹೇಳಿ ಸಾಹೇಬರು ವಿಶೇಷವಾಗಿ ಬಂದಾರ. ಸಾಹೇಬ್ ವಿಶೇಷವಾಗಿ ನಮ್ಮ ಮುಂದೆ ಊರ್ ಸಾಹೇಬ್ರ ಮತ್ತೆ ನಿಮ್ ಹೋಗೋ ಮಂದಿ ಅಳ್ಕೊತ ಹೋಗ್ತೀವಿ. ಯಾಕಂದ್ರೆ ಅಷ್ಟು ಜನ ಇಲ್ಲಿ ಮಾಡ್ಕೊಳ್ಳಲ್ಲ. ಯಾವುದೇ ಏನಿದೆ ಅಪರಾಧ ಮಾಡಕೊಡಲ್ಲ. ಎಲ್ಲಾ ಜಾತಿಯವರು ಕೂಡಿ ಅಣ್ಣ ಬರ್ರಿ ನೀವು ಬರ್ರಿ ಏನು ನ್ಯಾಯ ಮಾಡಿ ಅಪರಾಧ ಕೊಡಲ್ಲ. ಹಂಗಾಗಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಎಲ್ಲರಿಗೆ ಧನ್ಯವಾದಗಳು.